ನೀರಿಗಾಗಿ ಹೋರಾಟ ಮಾಡಿದ ಹೋರಾಟಗಾರರಿಗೆ ಸನ್ಮಾನ ಸಮಾರಂಭ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ದಿನಾಂಕ 18/4/2025 ಶುಕ್ರವಾರ ಪತ್ರಿಕಾಗೋಷ್ಠಿ. ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಜಾರಿಯಾಗಲು ಶ್ರಮಿಸಿದ ಹೋರಾಟಗಾರರನ್ನ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆ ಅಧ್ಯಕ್ಷರಾದ ಶಿವಪ್ರಸಾದ್ ಅವರು ನೇತೃತ್ವದಿಂದ ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಶಿವಪ್ರಸಾದ್, ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ ಅತಿ ಹಿಂದುಳಿದ ಪ್ರದೇಶವಾಗಿದ್ದು ಸದಾ ಬರಗಾಲಕ್ಕೆ ತುತ್ತಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಮತ್ತು ಕೆರೆಗಳನ್ನು ತುಂಬಿಸುವ ಯೋಜನೆಗಳ ಜಾರಿಗೆ ಸಂಬಂಧಿಸಿದಂತೆ ಹಲವಾರು ಹೋರಾಟಗಳು ನಡೆದಿವೆ. ಆದ್ದರಿಂದ ಹೋರಾಟಗಾರರನ್ನ ಗೌರವಿಸಿ ಸನ್ಮಾನಿಸಲಾಗುವುದು. ರೈತ ಸಂಘದ ಅಧ್ಯಕ್ಷ ನರಸಿಂಹಾರೆಡ್ಡಿ ಮಾತನಾಡಿ, ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನವಾಗಿದ್ದು ಪ್ರಗತಿಪರ ಸಾಗುತ್ತಿದೆ. ಎತ್ತಿನಹೊಳೆ ಯೋಜನೆ ಮಂಜೂರಾಗಿದೆ. ಸರ್ಕಾರವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಈ 3 ಯೋಜನೆಗಳು ತಾಲೂಕಿಗೆ ಮಂಜೂರಾಗಲು ಅನುಷ್ಠಾನಗೊಳ್ಳಲು ಹಲವಾರು ದಶಕಗಳಿಂದ ಅನೇಕ ಹೋರಾಟಗಳು ನಡೆದಿವೆ ಎಂದು ತಿಳಿಸಿದ್ದಾರೆ. ಮುಖ್ಯವಾಗಿ ಈ ಭಾಗದಲ್ಲಿ ಫ್ಲೋರೈಡ್ ಸಮಸ್ಯೆಯಿಂದ ಜನ ಮೂಳೆ ಸವೆತ, ಅಂಗವೈಕಲ್ಯ, ಅಪೌಷ್ಟಿಕತೆ ಸೇರಿದಂತೆ ನಾನಾ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಆದ್ದರಿಂದ ಹಲವಾರು ಹೋರಾಟಗಳು ನಡೆದವು. ಈಗ ರಾಜ್ಯ ಸರ್ಕಾರ ಯೋಜನೆಯನ್ನು ಅನುಮೋದನೆ ಮಾಡಿದೆ. ಹೋರಾಟ ಮಾಡಬೇಕಾಗಿದೆ. ಕುಡಿಯುವ ನೀರು ಬಂದಿದೆ. ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಹೋರಾಟ ಮಾಡೋಣ. ಪ್ರಗತಿಪರ ಯುವಕರ ತಂಡವೊಂದನ್ನು ಕಟ್ಟಬೇಕಾಗಿದೆ. ಹಸಿರು ಸೇನಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಸೋಗಡು ವೆಂಕಟೇಶ್ ರವರು ಮಾತನಾಡಿದರು. ದಿನಾಂಕ 21ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಮಾನ್ಯ ಅವತ್ತಿನ ಹೋರಾಟದಲ್ಲಿ ಮತ್ತು ಅನೇಕ ಹೋರಾಟಗಳಲ್ಲಿ ಮಾನ್ಯ ಶ್ರೀ ಜಪಾನಂದ ಸ್ವಾಮೀಜಿ ಮಹಾರಾಜ್ ನಮ್ಮ ಇದಕ್ಕೆ ಯಾವುದು ಫ್ರೀಡಮ್ ಪಾರ್ಟಿಗೆ ಬಂದು ನಮ್ಮ ಜೊತೆಯಲ್ಲಿದ್ದು ಹೋರಾಟಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮಿಗಳು ನಿಡಿಗ ಸಂಸ್ಥಾನ, ಶ್ರೀ ಸಿದ್ಧಾರ್ಥ ರಾಮಮೂರ್ತಿ ಸ್ವಾಮಿಗಳು ಇವರು ಇಲ್ಲಿ ಸ್ಥಳೀಯವಾಗಿ ಹನುಮಂತನಾಥ ಮಹಾಸ್ವಾಮಿಗಳು ಇವರು 3 ಸಾರಿ ಅನೇಕ ಬಾರಿ ನನಗೆ ಬರೀ ಪಾದಯಾತ್ರೆ ಬಂದಿದ್ದಷ್ಟೇ ಅಲ್ಲ, ಅದಾದ ನಂತರ ಸಿಕ್ಕಿದಾಗೆಲ್ಲ ಏನಾಯ್ತು ನಿಮ್ಮ ಹೋರಾಟ, ಎಲ್ಲಿಗೆ ಹೋಯ್ತು, ನೀವು ಸುಮ್ಮನೆ ಬಿಡಬಾರ್ದು, ಮತ್ತೆ ಒತ್ತಡ ಹಾಕಿ ಅಂತೇಳಿ ಪದೇ ಹಂತವಾಗಿ ಬಂತು. ಪ್ರಾರಂಭದಲ್ಲಿ ಇರಲಿಲ್ಲ. ಪಾದಯಾತ್ರೆಗೆ ಪ್ರಾರಂಭ ಆದಾಗ ಅದು ಸ್ವಲ್ಪ ಬರ್ತಾ ಹೋರಾಟಗಳ ಆ ಒಂದು ಕಿಚ್ಚು ಜಾಸ್ತಿ ಆಯಿತು. ಆ ಒಂದು ನೀರು ತರಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಅನೇಕ ಇಡೀ ತಾಲೂಕಿನ ಜನ ಇದಕ್ಕೆ ಸಹಕಾರ ಕೊಟ್ಟಿದ್ದರಿಂದ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದರಿಂದ ಈ ಒಂದು ಕಾರ್ಯಕ್ರಮ ಆಗಿದೆ. ಮತ್ತು ಮುಂದಿನದಾಗಿ ಇದೊಂದು ಕೇವಲ ಸನ್ಮಾನ ಮಾಡಿ ಈ ಕಾರ್ಯಕ್ರಮ ಮುಗಿಸೋದಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಯಾವುದೇ ನೀರಾವರಿ ಕುಡಿಯೋ ನೀರು ಬಂದಿದೆ, ಕೃಷಿಗೆ ನೀರು ಬರಬೇಕು. ಈಗ ಏನು ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು 39 ಕೆರೆಗಳು ಬರೋದಲ್ಲ, ಇನ್ನೂ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಬರೋ ರೀತಿಯಲ್ಲಿ ತಾವು ಪ್ರೇರಣೆ ಆಗಬೇಕು ಅಂತ ಮುಖ್ಯರಾಗಿರ್ತಕ್ಕಂಥ ವೀರಪ್ಪ ರೆಡ್ಡಿ ಅವರು ಸ್ವಯಂ ಪ್ರೇರಣೆಯಿಂದ ನಾಗಭೂಷಣ ರೆಡ್ಡಿ ಅವರು ಅದಕ್ಕೆ ಜೊತೆಗೂಡಿ ಅವರು ಸ್ವಯಂ ನಿನ್ನೆ ಮಾತಾಡ್ತಾರೆ. ನನ್ನ ಅಣ್ಣತಮ್ಮಂದರಿಗೆ ಈ ಸುಸಂದರ್ಭದಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ, ಪಾವಗಡ ತಾಲೂಕು ಬರಪೀಡಿತ ಪ್ರದೇಶ, ಇಲ್ಲಿ ಕುಡಿಯುವ ನೀರು ಮತ್ತು ಸಮಗ್ರ ನೀರಾವರಿ ವ್ಯವಸ್ಥೆ ಇಲ್ಲದೆ ಪಾವಗಡ ತಾಲೂಕಿನ ಜನತೆ ಮತ್ತು ರೈತರು ಕೂಡ ಬಹಳ ನೊಂದು ಇಲ್ಲಿ ಬೆಳೆ ಮಳೆಯಿಂದ ಬಹಳ ಸುಸ್ತಾಗಿದ್ದರು. ತಾಲೂಕಲ್ಲಿ ಹೋರಾಟಗಳು ಪ್ರಾರಂಭ ಆಗಬೇಕಾಗಿತ್ತು. ಎಲ್ಲ ಸಮಸ್ಯೆಗಳು ಕೊನೆಯದಾಗಿ 2017ರಲ್ಲಿ 33 ದಿವಸ ಹೋರಾಟದ ಫಲವಾಗಿ ತಾಲೂಕೆಲ್ಲ ಒಂದಾಗಿ ಹೋರಾಟ ಮಾಡಿದ್ದರ ಒಂದು ಫಲಿತವಾಗಿ ಮಾನ್ಯ ಸಿದ್ದರಾಮಯ್ಯವರ ಕರೆ ಮಾಡಿ 2350 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದರ ಫಲವಾಗಿ ಇವತ್ತು ಪಾವಗಡ ತಾಲೂಕಿಗೆ ನೀರು ಬಂದಿದೆ. ಇದರಲ್ಲಿ ನಾವು ಮೇಲು ಕೀಳು ಅನ್ನೋ ಪ್ರಶ್ನೆ ಇಲ್ಲ. ಅವರವರ ತಾಲೂಕಿನ ಜನತೆ ಮತ್ತು ಎಲ್ಲ ಪಕ್ಷದ ಪ್ರತಿನಿಧಿಗಳು ಮತ್ತು ಎಲ್ಲ ಶಾಸಕರು ಕೂಡ ಅವರವರ ಕರ್ತವ್ಯವನ್ನು ನಿಭಾಯಿಸಿ ಇವತ್ತು ನಮ್ಮ ತಾಲೂಕಿಗೆ ನೀರು ತಂದಿದೆ. ನೀರಿಗೋಸ್ಕರ ವಿಧಾನಸಭೆವರೆಗೂ ನಿಂತ್ಕೊಂಡಿದ್ದಾರೆ. ಎಷ್ಟು ಸರಿ ಹೋದ್ರು ಕೂಡ ನಮಗೆ ಪಾವಗಡಕ್ಕೆ ನ್ಯಾಯ ಸಿಕ್ಕಿಲ್ಲ. ಲಾಸ್ಟಿಗೆ ನಾವೆಲ್ಲ ಸಂಘ ಸಂಸ್ಥೆ ಸೇರಿಸಿ ನಮ್ಮ ಪತ್ರಿಕೆ ಮಾಧ್ಯಮದವರು ಧರಿಸಿಕೊಟ್ಟಿದ್ದೀವಿ. ಪಾವಗಡಕ್ಕೆ 2350 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡ್ತೀವಿ. ಆದರೆ ನಮ್ಗೆ ಭಾಳ ಖುಷಿ, ನಮ್ಮ ಸಿದ್ದರಾಮಯ್ಯವರು ಕೂಡ ಒಂದು ಇಲ್ಲಿ ಒಂದು ಆ ನೀರು ಒಂದು ಅನಾವರಣ ಮಾಡಬೇಕು. ಮತ್ತು ಸುಮಾರು ನಾವು ಅದೇ ಹುಡುಗರಾಗ ಒಂದು 15 ವರ್ಷದಾಗ ನಮ್ಮ ವಯಸ್ಸು ಅವತ್ತೇ ನೋಡ್ತಾ ಇದ್ದೇನು ಆಪರೇಷನ್ ಇದು ಮಕ್ಕಳಿಗೆ ಕೆರೆಗಳಿಗೆ ನೀರು ತರೋದು ನಮ್ಮ ಹೋರಾಟ. ಮುಂದೆ ನಾವೆಲ್ಲ ಒಂದು ಹೋರಾಟ ಮಾಡಿ ಇಂಥವ್ರಿಗೆ ನಮ್ಮ ತಾಲೂಕು ಯಾವುದೇ ಆಗಲಿ ಒಂದು ಪಕ್ಷ ಆಗಿರ್ಬೋದು, ನಾವೆಲ್ಲರೂ ಒಂದಾದರೆ ನಮ್ಮ ತಾಲೂಕಿಗೆ ಒಂದು ಹೆಚ್ಚು. ಈ ಸಂದರ್ಭದಲ್ಲಿ ರೈತ ಸಂಘದ ನರಸಿಂಹಾರೆಡ್ಡಿ, ಪುರುಷೋತ್ತಮ ರೆಡ್ಡಿ, ಶಿವಕುಮಾರ್ ಸಾಕೆಲ್, ಗೌರವಾಧ್ಯಕ್ಷ ಚಂದ್ರಶೇಖರಪ್ಪ, ಜಿಟಿ ಗಿರೀಶ್, ದಲಿತ ಸಂಘಟನೆಗಾರರಾದ
ಕಡಪಲಕೆರೆ ಹನುಮಂತರಾಯಪ್ಪ, ಮಾದಿಗ ದಂಡೂರ ನಾಗೇಶ್, ಶ್ರೀರಾಮ ಸೇನಾ ರಾಮಾಂಜಿ, ಬ್ಯಾಡನೂರು ಶಿವು, ನಾಗೇಶ್, ಹನುಮಂತರಾಯಪ್ಪ, ಕೊತ್ತೂರು ಪ್ರಭಾಕರ್, ತಿಪ್ಪೇಸ್ವಾಮಿ ಇನ್ನು ಮುಂತಾದ ಸಂಘಟನೆಗಳು ಸೇರಿದಂತೆ ಹಲವರು ಪ್ರಮುಖರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.